ಅಣ್ಣ ಇದನ್ನೆಲ್ಲ ಹೆಂಗಸರು ಮಾಡೋ ಕೆಲಸ. ಹೇ ಹಾಗೇನೂ ಇಲ್ಲ, ನನ್ನ ಹೆಂಡತಿಗೋಸ್ಕರ ನಾನು ಮಾಡ್ತೀನಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಇಂಥವರೇ ಮಾಡಬೇಕು ಅಂತೇನಿಲ್ವಲ್ಲ. ಅಮ್ಮ ಮದುವೆಗೆ ಒಪ್ಕೊಂಡಿರೋದೇ ದೊಡ್ಡ ವಿಚಾರ. ಅವ್ರನ್ನೇನಾದ್ರು ಕೇಳ್ತು ಅಂತ ಹೇಳಿದ್ರೆ ಪಕ್ಕ ಕೋಪ ಮಾಡ್ಕೊತಾರೆ. ಈ ನಾತಿಗೇನೋ ಪಾಪ ಮನೆ ಕೆಲಸನೇ ಸರಿ ಹೋಗುತ್ತೆ. ಇನ್ನೀನು ಚೈಲ್ಡು, ಅದಕ್ಕೆ ನಾನೇ ಮಾಡ್ಕೋತಾ ಇದ್ದೀನಿ. ನೋಡು ನೀನು ಚೈಲ್ಡು ಅನ್ಬೇಡ, ನಂಗೆ ಕೋಪ ಬರುತ್ತಷ್ಟೇ. ಓ ಸರಿ, ಹಾಗಾದ್ರೆ ಅಚ್ಚಬೆಲ್ಲ ಎಲ್ಲಿದೆ ಅಂತ ಹೇಳು. ಗೊತ್ತು, ಆದ್ರೆ ಹೇಳಲ್ಲ. ಸರಿ ಆಯ್ತು, ಚೈಲ್ಡ್ ಅಂತ ಹೇಳಲ್ಲ. ಹಾಗೆ ಬಾ ದಾರಿಗೆ, ಇರು ತರ್ತೀನಿ. ಅಣ್ಣ, ಈ ಶಾಸ್ತ್ರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಂಗೆ? ಇದನ್ನ ಅಂದ್ರೆ ಈ ಸೇರ್ನ ಹೊಸಲು ಮೇಲಿಟ್ಟು ಓದಿತಾರಲ್ಲ, ಅದ್ರ ಸಿಗ್ನಿಫಿಕೆನ್ಸ್ ಏನು? ತಾನು ಪ್ರವೇಶ ಮಾಡೋಕ್ಕೂ ಮೊದಲು ಸಿಹಿಯಿಂದ ಹಾಗೂ ಧಾನ್ಯಗಳಿಂದ ತುಂಬಿಸಿ ಪ್ರವೇಶ ಮಾಡ್ತೀನಿ ಅಂತ ಅರ್ಥ ಅಂತ ನಾನು ಅನ್ಕೊಂಡಿದ್ದೀನಿ. ಓ, ಅಂದ್ರೆ ಎಕ್ಸಾಕ್ಟ್ ಆಗಿ ನಿಂಗೂ ಗೊತ್ತಿಲ್ವಾ? ಅದೊಂಥರ ಅಬ್ಸ್ಟ್ರಾಕ್ಟ್ ಆರ್ಟ್ ಇದ್ದಂಗೆ ರಚನಾ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಬೋದು. ಇಷ್ಟು ದಿನ ಬೇರೆಯವ್ರ ಮನೇಲಿ ಇದ್ದಿದ್ದ ಹೆಣ್ಣು ಇವತ್ತು ಈ ಮನೆಗೆ ಬರ್ತೀನಿ, ಇನ್ನೇನೇ ಇದ್ರೂ ಇದೇ ನಂದು. ಹೊಸಲಿಂದ ಹೊರಗಡೆ ಇರೋದು ಒಂದು ಪ್ರಪಂಚ ಆದ್ರೆ ಗಂಡಿನ ಮನೆನೇ ಇನ್ನೊಂದು ಪ್ರಪಂಚ ಅನ್ನೋ ಸಿಂಬಾಲಿಸಮ್ ಇರ್ಬೋದಪ್ಪ. ಅಂದ್ರೆ ಏನ್ ನೀನ್ ಹೇಳೋದು? ಹೆಣ್ಣು ಗಂಡಿನ ಮನೇಲೆ ಪರ್ಮನೆಂಟ್ ಆಗಿ ಲಾಕ್ ಆಗ್ಬಿಡ್ಬೇಕು ಅಂತನಾ? ಇದನ್ನ ನಾನು ಒಪ್ಪಲ್ಲಪ್ಪ. ಹೇ, ನೀನ್ ಯಾಕೆ ಹಾಗನ್ಕೊಂತ್ಯಾ? ತಾನು ಈ ಮನೆಗೆ ಬರೋದ್ರಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋ ಮೊದಲನೇ ಹೆಜ್ಜೆ ಅಂತ ತಿಳ್ಕೊ. ಇನ್ನೂ ಹೇಳಬೇಕು ಅಂದ್ರೆ ಡ್ರಾಮ್ಯಾಟಿಕ್ ಎಂಟ್ರಿ ಒಂದಿರ್ಬೇಕಲ್ಲ. ಸುಮ್ಮನೆ ಹಾಗೆ ಎಂಟ್ರಿ ಆಗೋದಕ್ಕಿಂತ ಹೀಗೆ ಎಂಟ್ರಿ ಆದ್ರೆ ಚೆನ್ನಾಗಿರತ್ತಲ್ವಾ? ಮದ್ವೆ ಆಗ್ತಿರೋ ಟೆನ್ಷನ್ ಅಲ್ಲಿ ಏನೇನೋ ಹೇಳ್ತಿದ್ಯಾ. ನಿಜವಾಗ್ಲೂ ಈ ವಿಷಯನೆಲ್ಲ ತಿಳ್ಕೊಂಡಿರೋರೇನಾದ್ರೂ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರೆ ಚೆನ್ನಾಗಿ ನಗ್ತಾರೆ ಅಷ್ಟೇ. ಇನ್ನೊಂದ್ಸಲ ನೋಡ್ತೀನಿ. ಅಯ್ಯ ಅಕ್ಕ, ಹುಡುಗಿರೇ ತಬ್ಕೊಂಡಂಗೈತೆ. ಅಪ್ಪ ಅಕ್ಕೋ, ಇಲ್ಲಿವರೆಗೂ ಬಂದ್ಬಿಟ್ಟಿದೀವಿ. ಟೈರ್ ಕಳ್ಸ್ಕೊಂಡು ಎತ್ಕೊಂಡು ಹೋಗ್ಬಿಡೋಣ. ಏ ಬೇಡ ಬೇಡ, ಬಾಡಿ ನಂಗೆ ಬಿಸಿಲಲ್ಲಿ ಒಣಗಾಕೋ. ಬಿಸಿಲಲ್ಲಿ ಒಣಗಾಕಿನೇ ಒಳ್ಳೆ ಬೆದ್ರ ಮರ ಆಗ್ಬಿಟ್ಟಿದ್ದೀನಿ. ನೀನ್ ಏನಕ್ಕ ಬಂದ್ ಕೆಲಸ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇರೋದ್ ಬಿಟ್ಟು ಅಲ್ವೋ, ಇವ್ರು ಏನ್ ಮಾಡ್ತೀರ ನೋಡ್ಕೊಂಬರೋಣ. ಅವ್ರೇನ್ ನನ್ನ ಅತ್ತೆ ಮಕ್ಳ ನೋಡ್ಕೊಂಬರಕ್ಕೆ? ಸುಮ್ಮನೆ ನಡಿಯಕ್ಕ. ಬಾರಲ್ಲೇ ನೋಡೋಣ. ನಿಂದು ಒಳ್ಳೆ. ಇಲ್ಲ ಅನಿಕಾ, ನನ್ನ ಮದ್ವೆ ಆಗಕ್ಕಿಲ್ಲ. ನೀನು ಯಾವುದೇ ಆಸೆಗಳಿಗೂ ನಾನು ಅಡ್ಡಿ ಆಗಕ್ಕಿಲ್ಲ. ನಿನ್ ಕೈ ಮುಗ್ ಕೇಳ್ಕೊತೀನಿ ಅನಿಕಾ. ಅಜ್ಜಿ, ತಾತಯ್ಯ, ಅಪ್ಪ, ಹಿಂಗೆ ಇವ್ರು ಯಾರಿಗೂ ಯಾವುದೇ ತರ ತೊಂದರೆ ಕೊಡ್ಬೇಡ ಪ್ಲೀಸ್. ನೀನ್ ಅಳ್ತಿರೋದ್ ನೋಡ್ತಿದ್ರೆ ನನಗ್ ನಂಬಿಕೆ ಬರ್ತಿದೆ. ಬಟ್ ಋಷಿ ನಿನ್ನ ಬಿಡ್ತಾನ ಅನ್ನೋದೇ ನನಗ್ ಡೌಟು. ನೀನ್ ಇಷ್ಟೆಲ್ಲ ನಾಟಕ ಮಾಡ್ತಿರೋದು ಹೇಗಿದ್ರು ಋಷಿ ನಿನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ತಾನೇ? ಇದನ್ನ ಮೊದಲು ದೇವ್ರ ಗೂಡಲ್ಲಿಟ್ಟು ಪ್ರೇ ಮಾಡ್ಕೋತೀನಿ. ಇವಾಗ್ಲೇನಾ? ನಾಳೆ ಮಾಡುವಂತೆ ಬಿಡು. ನಾಳೆ ಎಲ್ರಿಗೋಸ್ಕರ, ಇವತ್ತು ನನಗೆ ಮತ್ತೆ ಕಮಲಿ ಅವ್ರಿಗೋಸ್ಕರ. ಓಕೆ. ನಾನೇ ಇರಕ್ಕಿಲ್ಲ ಅಂತಿದ್ದೀನಲ್ಲ ಅನಿಕಾ. ಋಷಿ ಸರ್ಗೆ ನಾನು ಸಿಗಕ್ಕಿಲ್ಲ, ಅವರಿಂದ ದೂರ ಹೊಂಟೋಯ್ತೀನಿ. ಆದ್ರೂ
ಇದು ನಿನ್ ಹಾರ್ಟ್ ಹೇಳೋದನ್ನೇ ನಾನು ನಂಬ್ತೀನಿ ಕಮಲಿ. ನೀನಿರೋವರೆಗೂ, ನೀನ್ ಬದುಕಿರೋವರೆಗೂ ಋಷಿ ಮತ್ತೆ ನಾನು ಒಂದಾಗೋದು ಕನ್ಸು ಅಂತ ನಿನ್ ಹಾರ್ಟ್ ಸ್ಟ್ರಾಂಗ್ ಆಗಿ ಹೇಳ್ತಿದೆ ಕಮಲಿ. ನನ್ ಮಾಮ್ ಅಂಡ್ ಡ್ಯಾಡ್ಗೆ ಮದ್ವೆ ಆಗಿ ಎಷ್ಟೋ ವರ್ಷಗಳಾದ್ಮೇಲೆ ನಿನ್ನ ಅಮ್ಮ ಬಂದು ಜೊತೆಗೆ ಅಂಟ್ಕೊಂಡ್ಲಲ್ಲ, ಅದೇ ತರ ನನಗೂ ಋಷಿಗೂ ಮದ್ವೆ ಆದ್ಮೇಲೆ ನೀನ್ ಬಂದು ಸೇರಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೀನ್ ಬದುಕಿದ್ರೆ ಋಷಿ ನಿನ್ನ ಉಟ್ಕೊಂಡ್ ಬರ್ತಾನೆ, ಅದ್ ನನಗಿಷ್ಟ ಇಲ್ಲ. ನಾನು ಹೊಂಟೋಯ್ತೀನಿ ಅನಿಕಾ, ಎಲ್ರನ್ನೂ ಬಿಟ್ಟೊಂಟೋಯ್ತೀನಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನೀನ್ ದೂರ ಹೊರಟೋಗು. ಋಷಿ ಮಾತ್ರ ಅಲ್ಲ, ಯಾರು ಹುಡ್ಕೊಂಡ್ ಬರ್ಬಾರ್ದು, ಅಷ್ಟು ದೂರ ಹೊರಟೋಗು. ಪೊಲೀಸು ಇಷ್ಟೊತ್ತಿಗೆ ಪೊಲೀಸ್ ಬಂದಿದಾರಲ್ಲ. ಯಾವನು ಗೊತ್ತಕ್ಕ, ಮೊದ್ಲು ಇಲ್ಲಿಂದ ನಡಿ, ಯಾಕೆ ಬೇಕು ರಿಸ್ಕು? ಇಲ್ಲ ಆಟಕಂಗ್ ಕಾಣಿಸ್ತಾ ಇದ್ಯಾ, ನಡಿಯಕ್ಕ ಹೋಗೋಣ. ಇರೋ ಚಮಟಿ, ಅವ್ರು ಏನ್ ಮಾಡ್ತಾರ ನೋಡೋಣ. ಇಲ್ಲಿಂದ ಏನು ಕಾಣಲ್ಲಕ್ಕ, ನಡಿಯಕ್ಕ. ಇರೋ ಆಫ್ ಬಾಯ್ಲು ನೋಡೋ, ನೀನ್ ಇವಾಗ ಬರ್ತೀಯ ಇಲ್ವೋ? ನಾವೇನಾದ್ರೂ ಪೊಲೀಸವ್ರ ಕೈಲಿ ತಗ್ಲಾಕೊಂಡ್ರೆ ಅಣ್ಣ ಇರೋ ಪಕ್ಕದ ಸೆಲ್ಲಲ್ಲೇ ನಾವು ಇರ್ಬೇಕಾಯ್ತದೆ. ನೋಡೋ, ನಾನು ಹೇಳೋದು ಹೇಳ್ತಿದ್ದೀನಿ, ಕೇಳು. ಹೋಗ್ತಿದ್ದೀನಿ, ಬರಂಗಿದ್ರಪ್ಪ, ಬಿಟ್ರೆ ಬಿಡು. ಮತ್ತೆ ಬಿಡ್ತೀನಿ.
ಯಾಕಕ್ಕ ಯಜಮಾನ್ತಿ ನಿಂಗೆ ಕೇಳಿಸ್ತಾ? ಏನ ಪೊಲೀಸ್ ಇರೋಣ? ಏಯ್ ಅಲ್ಲ ಕಣೋ, ಯಾರೋ ನೀರಲ್ಲಿ ಬಿದ್ದಂಗಾಯ್ತು. ಏನಾದ್ರೂ ಬಿದ್ಕೊಳ್ಳಿ, ನಮ್ಗೆ ಯಾಕೆ, ಸುಮ್ನೆ ಬಾ. ಯಜಮಾನ್ತಿ ಬಾರ ನೋಡ್ಕೊಂಡ್ ಬರೋಣ. ಕೌ ಸುಮ್ನೆ ಯಾಕ್ಬೇಕು, ನಾವ್ ಇಲ್ಲಿಂದ ಹೋಗೋಣ ನಡಿ. ಯಜಮಾನ್ತಿ ಹೋಗ್ತಾ ಇಬ್ರು ಆದ್ರು, ಬರ್ತಾ ಒಬ್ಳೆ ಬರ್ತಾವಳೆ. ಹೌದು, ಇನ್ನೊಬ್ಳೆಲ್ಲೋದ್ಲು? ಅಯ್ಯ ಇದನ್ನಕ್ಕ ಇದು ಪೊಲೀಸವ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅನ್ಕೊಂಡ್ರೆ ಇವಳನ್ನ ನೋಡ್ಬಿಟ್ಟು ಸುಮ್ಮನೆ ಕಳಿಸ್ಬಿಟ್ರಲ್ಲ. ಮಗ ಏನೋ ಮಿಸ್ ಹೊಡಿತಾ ಇದೆ, ಬಾ ಹೋಗ್ ನೋಡೋಣ. ಪೊಲೀಸು ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಅಂಕಲ್, ನಾನು ಅಕ್ಕ ಸುಮ್ಮನೆ ಹಂಗೆ ಜಾಗಿಂಗ್ ಬಂದಿದ್ವಿ. ನಾನು ಅಂಕಲ್ಲು, ಇವಳು ನಿನ್ನ ಅಕ್ಕನಾ? ಸರ್ ಸರ್ ಸುಮ್ನೆ ಜಾಗ ನೋಡಕ್ ಬಂದಿದ್ವಿ. ಸರಿ ಸರಿ, ಇದೆಲ್ಲ ಸುತ್ತಾಡ್ಬಾರ್ದು, ಹೊರಡಿ ಇಲ್ಲಿಂದ. ಹಾ ಸರ್. ಸರಿ ಹೊರಡಿ. ಹೋದ್ರು ಅಕ್ಕ, ಮೊದ್ಲು ಬಾ. ತರಿಕೆ ಏನಕ್ಕ ನೀನು ಒಳ್ಳೆ ಲವರ್ನ ತಿರುಗಿ ನೋಡ್ದಂಗ್ ನೋಡ್ತಿದ್ಯಾ? ಮೊದ್ಲು ಇಲ್ಲಿರೋದ್ ಬೇಡ, ಬಾ. ಚಂಪಿ ಅಲ್ವೋ? ಏನು ಇಲ್ಲ, ಸುಮ್ನೆ ಬಾರಕ್ಕ ನೀನು. ಅಣ್ಣ ಬೇಜಾರು ಮಾಡ್ಕೋಬೇಡ ಬಿಡು. ಏನೋ ಬೈ ಮಿಸ್ಟೇಕ್ ಆಗಿ ಬಿದ್ದಿದ್ದಲ್ವಾ, ಅದಕ್ಕೆ ಇಷ್ಟೊಂದು ಫೀಲ್ ಆಗ್ತಾರಾ? ಈಗ ವಾಪಸ್ ತುಂಬ್ತಿದೀವಲ್ಲ. ಇಲ್ಲ ಕಣೆ, ಬೇರೆ ಏನೇ ವಿಷಯ ಆಗಿದ್ರು ನನಗೆ ಇಷ್ಟೊಂದು ಹರ್ಟ್ ಆಗ್ತಾ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ಕಮಲಿ ಅವ್ರನ್ನ ಮನ್ಸಲ್ಲಿ ನೆನೆಸ್ಕೊಂಡು ಅವ್ರ ಈ ಮನೆಗೆ ಬಂದಮೇಲೆ ಸುಖವಾಗಿ ಜೀವನ ಶುರು ಮಾಡ್ಬೋದು ಅಂತ ಬಯಸಿದ್ದಕ್ಕೆ ಏನೋ ಅಡ್ಡಿ ಆಯಿತು ಅಂತ ಭಯ ಆಗ್ತಿದೆ ಕಣೆ. ಅಣ್ಣ ನೀನು ಈ ಥರ ಎಲ್ಲ ಯೋಚನೆ ಮಾಡೋನೇ ಅಲ್ಲ, ಸ್ವಲ್ಪ ರಿಲ್ಯಾಕ್ಸ್. ಏನಾಯ್ತವೆ? ಯಾಕೆ ಹಿಂಗೋಡ್ ಬರ್ತಿದ್ಯಾ? ಸಂಭು ಕಮಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಲ್ಲ. ಏನ ಎಲ್ಲೋಗೋಳೆ? ಅಲ್ಲ ಏಳ್ಡಕ್ಕೆ ಏಳ್ದವಳು ಎಲ್ಲೂ ಹೋಗೋಳೆ ಅಲ್ಲ, ಅವಳು ಎಲ್ಲೋಗೋಳ ಗೊತ್ತಿಲ್ಲ. ನಂಗೆ ಸ್ಯಾನೆ ದಿಗ್ಲಾಯ್ತೈತೆ, ಬಾಗ್ಲ ಹುಡ್ಕುಮ. ಬಾ ಹೋಗುಮ. ಜೀವ ಜೀವ ಒಂದಾಗೋ ಖುಷಿಯಲ್ಲಿದ್ರಿ ಅಲ್ವಾ, ಆದ್ರೆ ಈಗ ನೀನ್ ಹುಡುಗಿ ಜೀವನೇ ಕಳ್ಕೊಂಡಿದ್ದಾಳ ಋಷಿ. ಎರಡು ಜೀವ ಒಂದಾಗೋ ಬದಲು ಇನ್ 2 ದಿನದಲ್ಲಿ ಅವಳ ಡೆಡ್ ಬಾಡಿ ನದಿಯಲ್ಲಿ ಸಿಗತ್ತೆ. ಆಮೇಲೆ ನೀವಿಬ್ರು ಒಂದಾಗಿ ಜೀವನ ಪೂರ್ತಿ ಖುಷಿಯಾಗಿರಿ.
ಅಜ್ಜಿಗೆ ಈ ವಿಷಯ ಹೆಂಗೆ ಹೇಳೋದು? ಹೇಳಲೇಬೇಕು ಸಂಭು, ಬೇರೆ ದಾರಿ ಏನೈತೆ? ಕಮಲಿ ಮುಖ್ಯ. ಬಾ. ಅಜ್ಜಿ, ಏನ್ ನಿಂಗೆ ಏನಾದ್ರೂ ಬೇಕಿತ್ತಾ? ಅಜ್ಜಿ, ಕಮಲಿ ಎಲ್ಲೂ ಕಾಣ್ತಾ ಇಲ್ಲ. ಏನು? ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲಿಗಾದ್ರೂ ಹೋಗಿರ್ಬೋದು. ಇಲ್ಲ ಅಜ್ಜಿ, ಅವಳು ಬೆಳಗ್ಗೆಯಿಂದನೇ ಒಂಥರ ಇದ್ಲು. ನಂಗೆ ಯಾಕೋ ಸ್ಯಾನೆ ದಿಗ್ಲಾಯ್ತೈತೆ. ಮನ್ಯಾಗೆ ಎಲ್ಲಾ ಕಡೆ ಹುಡ್ಕುದ್ ಬಜ್ಜಿ, ಎಲ್ಲೂ ಇಲ್ಲ.